ಗೃಹ ಸಚಿವರು ಏನಂತ ಹೇಳಿದ್ರೆ RSS ನೋಂದಣಿ ಎಲ್ಲ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನೋಡ್ರಿ ಅವನ್ ತಗೊಂಡ್ ಏನ್ ಮಾಡ್ತೀರಿ ಕರಿಗೆ ಅದು ಗೃಹ ಸಚಿವರು ಸರ್ ಅದೇ ಗೃಹ ಸಚಿವರು ನಾ ಒಪ್ತೀನಿ ಏನ್ ಅವನಿಗೆ ತಲೆ ಇಲ್ಲ. ಗೃಹ ಸಚಿವ ಏನ್ ಕೇಳ್ಬೇಕು ಏನ ಇದು ಅವನ್ ಕೆಲಸ ನಾ ಕೇಳೋದು. ಸಾರ್ವಜನಿಕರಿಗೆ ಕೇಳ್ರಿ ಹೇಳ್ತಾರೆ. ಇವಾಗ ಇವ್ನ ಕೆಲಸ RSS ನಾಗ ನೋಡ್ರಿ RSS ತಂಟೆಗೆ ಯಾರು ಬಂದವ್ರು ಉಳಿದಿಲ್ಲ. ನೋಡ್ರಿ RSS ತಂಟೆಗೆ ಯಾರು ಬಂದವ್ರು ಉಳಿದಿಲ್ಲ. ಸುಮ್ಮನೆ RSS ತಂಟೆಗೆ ಹೋಗ್ತಾರ. ನಮಗ್ ಕೆಟ್ಟ ಅನಿಸ್ತದ. ಅಲ್ಲಿ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ನನಗೆ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ನನಗೆ ದಲಿತ ಮನುಷ್ಯನಿಗೆ ಅದಕ್ ಬೇಕ್ರಿ? ಈ RSS ತಗೊಂಡು ದಲಿತ ಮನುಷ್ಯನಿಗೆ ಅದಕ್ ಬೇಕು? ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ಮೋದಿ ಸರ್ಕಾರದ 12 ವರ್ಷ ಸಾಧನೆಗಳ ಬಗ್ಗೆ ತಮ್ಮೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗ್ಯದ ಅಂತಕ್ಕಂಥದ್ದು ಹೇಳ್ಬೇಕನ್ನೋ ದೃಷ್ಟಿಯಿಂದ ನಾನು ನಿಮಗೆ ಕರೆದಿದ್ದೀನಿ. ಆದ್ರೆ ಒಂದು ಕೆಟ್ಟ ಏನ್ ಅನಿಸ್ತದ ಅಂದ್ರ ಅದು ಬರ್ತೀನಿ ಒಂದೊಂದಾಗಿ. 17 ವಿಶ್ವಾಸ ಕರ್ನಾಟಕ ಮತ್ತು ದೇಶದ ಜನರ ನಿರಂತರ ನಂಬಿಕೆ ಮತ್ತು ಬೆಂಬಲ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ನಾವು ಬೆಂಬಲ ಇರ್ತೇವೆ ಅನ್ನೋದು ಹೇಳ್ಯಾರ ಸ್ಪಷ್ಟವಾಗಿ. ಈಗ 17 ಲೋಕಸಭಾ ಸದಸ್ಯರನ್ನ ಈ ರಾಜ್ಯದಲ್ಲಿ 2014ಕ್ಕ ಜನ ಆರಿಸ್ಕೊಟ್ರು. 3 ದಶಕಗಳ ನಂತರ 2014ರಾಗ ಏನ್ ಫಸ್ಟ್ ಲೋಕಸಭಾ ಚುನಾವಣೆ ಆಯ್ತು, ಅವತ್ತು 17 ಲೋಕಸಭಾ ಸದಸ್ಯರನ್ನ ಜನ ಆರಿಸಿ ಕಳಿಸಿದ್ರು. 3 ದಶಕಗಳ ನಂತರ ಕೇಂದ್ರದಲ್ಲಿ ಪೂರ್ಣ ಸರ್ಕಾರ ಅಂದ್ರೆ ಯಾರ್ದು ಸಹಾಯ ಇಲ್ದೇನೆ ಪೂರ್ಣ ಸರ್ಕಾರ 2014ರಲ್ಲಿ ಇದು ಮೋದಿಯವರ ಕಾಲದಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಹೇಳಿ, ಮುಂದೆ 2019ರಲ್ಲಿ ಬಹುಶಃ ಕಾಂಗ್ರೆಸ್ ಸರ್ಕಾರನೇ ಇರಬಹುದು. ಅವತ್ತು 25 ಸ್ಥಾನಗಳಿಗೆ ಐತಿಹಾಸಿಕ ಜಯ. ಇತ್ತೀಚಿನ ಇತಿಹಾಸದಲ್ಲಿ ಅತ್ಯುತ್ತಮ ಪ್ರದರ್ಶನವಾಗಿರುವ ಕರ್ನಾಟಕದ 28 ಸ್ಥಾನಗಳಲ್ಲಿ 25 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಲೋಕಸಭೆಗೆ ಜನ ವೋಟ್ ಹಾಕಿದ್ರು. ಮೋದಿ ಅವರ ಆಡಳಿತ ಮಾದರಿಯ ಮತ್ತು ರಾಷ್ಟ್ರೀಯ ಭದ್ರತಾ ದೃಷ್ಟಿಕೋನವನ್ನು ಪುರಸ್ಕರಿಸಿದರು. 2024ರಲ್ಲಿ 51.66% ಮತಗಳನ್ನ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಇದ್ದರೂ ಕೂಡ 24ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 17 ಮತ್ತು ಜೆಡಿಎಸ್ ನಮ್ ಜೊತೆ ಇತ್ತಲ್ಲ ಅವತ್ತು, JDS 2 ಮೈತ್ರಿ ಸ್ಥಾನಗಳ ಕೂಟಕ್ಕೆ 19 ಸ್ಥಾನಗಳನ್ನ ಕರ್ನಾಟಕದ ಜನ ಕೊಟ್ರು. ಕೃಷಿ ಇದು ಎಲ್ಲ ನಿಮಗೆ ದಯವಿಟ್ಟು ಬಂದದಲ್ಲ, ತಮಗ ಎಲ್ಲರಿಗೂ ಬಂದದಲ್ಲ. ನಾನು ಮೇನ್ ಪಾಯಿಂಟ್ಗಳು ಹೇಳ್ತೀನಿ, ಉಳ್ಕಿವ್ ನೀವು ನೋಡ್ಕೊರಿ. ಆಮೇಲೆ 2.12 ಕೋಟಿ ಜನಧನ ಖಾತೆಗಳಿಗೆ ಬ್ಯಾಂಕಿನ ವ್ಯವಸ್ಥೆಯಿಂದ ವಂಚಿತರಾಗಿದ್ದ ಕರ್ನಾಟಕದ 2.12 ಕೋಟಿ ಜನರಿಗೂ ಹೆಚ್ಚು ಜನರನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲಾಯಿತು. ಮೊದಲು ಏನಿತ್ತು ನೋಡ್ರಿ, ನಿಮಗೆ ಗೊತ್ತದ. ಬ್ಯಾಂಕಿಂದು ಇದು ಕಾಂಗ್ರೆಸ್ನವ್ರಿಗೆ ಇದು ಹಿಂಗಾದ್ರೆ ಚಲೋ ಆಗ್ತದ ಗೊತ್ತಿದ್ರು ಕೂಡ ಅವ್ರು ಮಾಡ್ಲಿಲ್ಲ. ಈ ಏನು ಜನಧನ ಅಕೌಂಟ್ ಅಂತ ನಾವೇನ್ ಹೇಳ್ತೀವಿ, ಇದು ಮಾಡ್ಲಿಲ್ಲ. ಯಾಕಂದ್ರೆ ಏನೇ ₹1 ನೋಡ್ರಿ, ರಾಜೀವ್ ಗಾಂಧಿ ಅವರು ಪಾರ್ಲಿಮೆಂಟ್ನಾಗ ಹೇಳಿದ್ರು ಒಂದಿನ, ಅಲ್ಲಿ ಬಿಜಾಪುರಕ್ಕ ನಾವು ₹10 ಅಥವಾ ₹100 ನಾವು ಮಂಜೂರಾತಿ ಮಾಡಿ ಕಳಿಸಿದ್ರ ಬೆನಿಫಿಷರಿಗೆ ಮುಟ್ಟುದು ರೊಕ್ಕ ಎಟ್ಟು ಅನ್ನೋದು ನೀವು ಕೇಳಿರಲ್ಲ. ಎಲ್ಲಾ ಮೀಡಿಯೇಟರ್ ತಿಂದು ಕೊನೆಗೆ ಅದಕ್ಕ ಒಂದ್ ₹4 ₹8 ಸಿಕ್ತಿತ್ತು. ಇದು ಆಗಬಾರದನ್ನ ಕಾರಣಕ್ಕೆ ಮೋದಿ ಅವರು ಈ ಜನಧನ ಯೋಜನೆಯನ್ನು ತಂದು ಕೊಟ್ಟು ಈ ರಾಜ್ಯದ ಜನರಿಗೆ 1 ಪೈಸಾ ಎಲ್ಲೇ ಮಂಜೂರಾತಿ ಆದ್ರೂ ಕೂಡ ಅದು ಅವರ ಬ್ಯಾಂಕಿಗೆ ನೇರವಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಮಾಡೋದು. ಇದು ದೊಡ್ಡ ಜನರಿಗೆ, ಬಡ ಜನರಿಗೆ ಸಹಾಯ ಅಂತೇಳಿ
ಸಾಧನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನೋಡ್ರಿ, ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಏನು ಅಂದ್ರೆ ನೋಡ್ರಿ, 60 ವರ್ಷ ಈ ದೇಶದ ರಾಜಕಾರಣ ಮಾಡಿದ್ರು. 70 ವರ್ಷನಾಗ 60 ವರ್ಷ ರಾಜಕಾರಣ ಮಾಡಿದ್ರ ನೋಡ್ರಿ. ಅವ ನೆಹರು ಸಾಹೇಬ ಆದ, ಇಂದಿರಕ್ಕ ಆದ್ರು, ಆದ್ರ ಮೇಲೆ ಅವ್ರ ಇಂದಿರಕ್ಕನ ಮಗ ಎಲ್ಲರೂ ಬಂದ್ರು. ಈ ದೇಶದ ರಾಜಕಾರಣನೇ ಏನು ಗಾಂಧಿ ಫ್ಯಾಮಿಲಿಗೆ ಇತ್ತು ಏನಂಗಿತ್ತು ಅವಾಗ. ಮತ್ತೆ ಅಲ್ರಿ, ಅಲ್ಲ ನಿಮಗ ನಿಮ್ ಮನ್ಯಾಗ ಫಿಲ್ಟರ್ ಇರ್ತಾವ, ಎಲ್ಲ ನೀರ್ ಕುಡಿತೀರಪ್ಪ. ಸಾಮಾನ್ಯ ಜನರು ಬಡವರು ನೀರ್ ಎಲ್ಲಿ ಹೆಂಗ್ ಕುಡಿಬೇಕು ನೀರ? ಇದೆಲ್ಲವನ್ನ ತಿಳ್ಕೊಂಡು ಮೋದಿ ಅವರು ಅವಾಗ ನೋಡಿ, ಅದೃಷ್ಟಕ್ಕೆ ನಾನೇ ಮಂತ್ರಿ ಇದ್ದ ದೇಶದಲ್ಲಿ. ಅವ್ರ ಜೊತೆ ನಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ರಿ. ಆಂಧ್ರದಾಗ ಬಹಳ ಚಲೋ ಮಾಡ್ಯಾರ. ಇದು ಹರ್ ಘರ್ ನಲ್ಲ ಯೋಜನೆ, ನೀವು ಹೋಗಿ ನೋಡಿ ಬಾ ಅಂದ್ರು. ನಾವೆಲ್ಲ ಆಫೀಸರ್ ಕರ್ಕೊಂಡು ನಾನು ಹೋಗಿ ಎಲ್ಲ ಸುತ್ತಾಡಿ, ಆಂಧ್ರ ಪ್ರದೇಶದಲ್ಲಿ ಸುತ್ತಾಡಿ ಬಂದು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನ ಎಕ್ಸಿಕ್ಯೂಷನ್ ಮಾಡಿದ್ರು. ಏನು, ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಪ್ರತಿಯೊಬ್ಬರಿಗೆ ಫಿಲ್ಟರ್ ನೀರು, ಪ್ರತಿಯೊಂದು ಹಳ್ಳಿಗೆ ಫಿಲ್ಟರ್ ನೀರು ಕೊಡಬೇಕು ಅನ್ನೋ ದೃಷ್ಟಿದಿಂದ ಈ ಏನು ಒಂದು ಯೋಜನೆಯನ್ನು ತಂದ್ರು. ಏನಪ್ಪಾ, ಈಗ ಕರ್ನಾಟಕಕ್ಕೆ 87.7 ಲಕ್ಷ ಗ್ರಾಮೀಣ ಜನರಿಗೆ ನೀರು, ಏನ್ರಿ ನೀರ ಜನಜೀವನ ಮಿಷನ್ ಆದಿಯಲ್ಲಿ ರಾಜ್ಯದಲ್ಲಿ 87.7 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಮನೆಗಳಿಗೆ ಯಶಸ್ವಿಯಾಗಿ ನಳ ಯೋಜನೆಯನ್ನ ಜೋಡಿಸ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ರು. ಬಹಳ ಸಂತೋಷದ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಾಮಾಜಿಕ ಸುರಕ್ಷತೆ ಮತ್ತು ಕೋವಿಡ್ ಬಿಕ್ಕಟ್ಟಿನ ಸಕ್ರಿಯ ನಿರ್ವಹಣೆ. ಯಾಕಂದ್ರೆ ಒಟ್ಟ ಮೋದಿ ಅವರ 12 ವರ್ಷ ಯಾಕಂದ್ರೆ ನಮ್ಮ ಜಿಲ್ಲೆನಲ್ಲಿ ನಾವು ಪಾರ್ಟಿಯವರು 4 ಪ್ರಮುಖ ಅಂಶಗಳನ್ನ ಮಾಡಿದೆವು. ಈಗ ಒಂದು ಪ್ರಮುಖ ಅಂಶದಲ್ಲಿ ನಾನು RRC ಹೇಳಿದೀನಿ. ಈಗ ಎರಡನೇದ್ದು ಏನಪ್ಪಾ ಅಂತಂದ್ರ ಸಾಮಾಜಿಕ ಸುರಕ್ಷತೆ ಮತ್ತೆ ಕೋವಿಡ್ ಬಿಕ್ಕಟ್ಟಿನಲ್ಲಿ ಸಕ್ರಿಯ ನಿರ್ಧಾರದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಸುಮಾರು 48.9 ಲಕ್ಷ ಅಟಲ್ ಪೆನ್ಷನ್ ಚಂದಾದಾರರು, ಇಷ್ಟು ಜನ ಪೆನ್ಷನ್ ದಾರ ಕೊಟ್ಟರು. 48.9 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯದ 49.9 ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ 60 ವರ್ಷದ ನಂತರ 1,000 ರೂಪಾಯಿಯಿಂದ 5,000 ಖಾತೆಯವರಿಗೆ ಖಾತೆಯವರಿಗೆ ನಂತರ ಕೊಟ್ರು. ಆಮೇಲೆ ಇನ್ನೊಂದಂದ್ರ 31.1 ಲಕ್ಷ ಕಿಸಾನ್ ಕ್ರೆಡಿಟ್ ಕೊಟ್ರು ರೈತರಿಗೆ. ಕರ್ನಾಟಕದಲ್ಲಿ ಕೃಷಿ ಮತ್ತು ಮೀನುಗಾರಿಕೆಯ ನಂಬಿದ 31.7 ಲಕ್ಷಕ್ಕೂ ಹೆಚ್ಚು ಜನರು ರಿಯಾಯಿತಿಯ ದರದಲ್ಲಿ ಸರ್ಕಾರದಿಂದ ಸಾಲ ಒದಗಿಸಿ ಲೇವಾದೇವಿಯಾದರು. ಆಮೇಲೆ ಮೂರನೇದ್ದು ಮತ್ತೆ 1,89 ಕೋಟಿ ಆಯುಷ್ಮಾನ್ ಕಾರ್ಡ್ಗಳು. ಎಷ್ಟು? 1.89 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ಕೊಟ್ರು. ಕರ್ನಾಟಕದ 1,89 ಜನರಿಗೆ, ಅಧಿಕ ಜನರಿಗೆ, ನಾಗರಿಕರಿಗೆ ಪ್ರತಿ ಕುಟುಂಬಕ್ಕೆ ವಾರ್ಷಿಕ